ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ರೆನೋ ಕಂಪ್ನಿಯ ಹೊಸ ಕಾಂಪ್ಯಾಕ್ಟ್ ಎಸ್ಯುವಿ ರೆನೋ ಕೈಗರ್ ಬಗ್ಗೆ ಮಾತಾಡೋಣ ಅಂತಿದೀವಿ. ಸೊ ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮುಂದೆ ಕನ್ನಡ ರಿವ್ಯೂಸ್ಗೋಸ್ಕರ. ಸೊ ನೀವು ನೋಡ್ತಾ ಇದ್ದೀರಾ ರೆನೋ ಕೈಗರ್ನ RXZ ಟರ್ಬೋ ವೇರಿಯಂಟ್. ಸೊ ಫಸ್ಟ್ ಇದ್ರ ಎಕ್ಸ್ಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಣ, ನೆಕ್ಸ್ಟ್ ಇಂಜಿನ್ ಫೀಚರ್ಸ್, ಇಂಟೀರಿಯರ್ ಎಲ್ಲ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಇನ್ನು ಎಕ್ಸ್ಟೀರಿಯರ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ರೆನೋ ಕೈಗರಲ್ಲಿ LED DRLs ಡೇ ಅಂಡ್ ನೈಟ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕ್ LED DRLs ಇಂದು ರೆನೋ ಕೈಗರ್ ಎಂದು. ಅದ್ರ ಜೊತೆಗೆ ನಮಗೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡಬಹುದು, ಇಲ್ಲಿ ನಮಗೆ ಕ್ರೋಮ್ ಕಲರ್ ಫ್ರಂಟ್ ಗ್ರಿಲ್ ಸಿಗ್ತಾ ಇದೆ. ಅದ್ರ ಜೊತೆಗೆ ರೆನೋ ಲೋಗೋ, ಇಲ್ಲಿ ಕೈಗರ್ ಅಂತ ಬರೆದಿರೋ ಕಡೆ ನಂಬರ್ ಪ್ಲೇಟ್ ಬರುತ್ತೆ ನಾರ್ಮಲಿ, ಸೊ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಸೊ ಓವರ್ ಆಲ್ ಇದು ಫ್ರಂಟ್ ಡಿಸೈನ್ ರೆನೋ ಕೈಗರ್ ಇಂದು. ಅದ್ರ ಜೊತೆಗೆ ನಮಗೆ ಮೇನ್ ಹೈಲೈಟ್ ಬಂದ್ಬಿಟ್ಟು ರೆನೋ ಕೈಗರ್ ಇಂದು ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ಸ್. ಸೊ LED DRLs ಕೆಳಗಡೆ ನಮಗೆ ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ನೀವೀಗ ಕಂಪ್ಲೀಟ್ ಡೀಟೇಲಿಂಗ್ ನೋಡಬಹುದು ಟ್ರೈ ಆಕ್ಟಾ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ಸ್ ಇಂದು. ಸೊ ಈ ಕಾಂಪ್ಯಾಕ್ಟ್ ಎಸ್ಯುವಿ ಸೆಗ್ಮೆಂಟ್ ಅಲ್ಲಿ ರೀಸೆಂಟ್ ಆಗಿ ರೆನೋ ಕೈಗರ್ ನಲ್ಲೇ ಇಂತ ಹೊಸ ಹೊಸ ಫೀಚರ್ಸ್ ಕೊಟ್ಟಿರೋದು. ಮತ್ತೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ರೆನೋ ಕೈಗರ್ ಎಂದು ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ಆಸ್ ಸೂನ್ ಆಸ್ ಶೋರೂಮಿಗೆ ಎಂಟರ್ ಆದ ತಕ್ಷಣ ನಿಮ್ ಕಣ್ಣಿಗೆ ಕಾಣದೆ ರೆನೋ ಕೈಗರ್ ಬಹಳ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಮತ್ತೆ ಬಹಳ ಹ್ಯೂಜ್ ಆಗಿ ಕಾಣುತ್ತೆ. ಸೊ ಈ ಪ್ರೈಸ್ಗೆ ಈ ಕಾರು ತುಂಬಾ ವರ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ನಾ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಇನ್ನು ರೆನೋ ಕೈಗರ್ ಇಂದು ಓವರ್ ಆಲ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 205 ಮಿಲಿಮೀಟರ್. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಇನ್ನ ಬಾನೆಟ್ ಮೇಲೂ ನೋಡಬಹುದು, ಇಲ್ಲಿ ನೀವು ಇಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ನಮಗೆ ರೆನೋ ಕೈಗರ್ ನಲ್ಲಿ. ಸೊ ಇದು ಓವರ್ ಆಲ್ ಫ್ರಂಟ್ ಲುಕ್ ರೆನೋ ಕೈಗರ್ ಇಂದು. ಈಗ ನೆಕ್ಸ್ಟ್ ಸೈಡ್ ಲುಕ್ ಬಗ್ಗೆ ಮಾತಾಡೋಣ. ಸೊ ಇನ್ನು ರೆನೋ ಕೈಗರ್ ಇಂದು ಸೈಡ್ ವ್ಯೂ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ರೆನೋ ಕೈಗರ್ ನಲ್ಲಿ 40 ಸೆಂಟಿಮೀಟರ್ ಡೈಮಂಡ್ ಕಟ್ ಅಲಾಯ್ಸ್ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕ್ ಡೈಮಂಡ್ ಕಟ್ ಅಲಾಯ್ಸ್ ಇಂದು. ಸೊ ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ನಾವ್ ಇವತ್ತು ನೋಡ್ತಾ ಇರೋದು ರೆನೋ ಕೈಗರಿನ RXZ ಮಾಡೆಲ್. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ RXZ ಅಂತ ಬರ್ದಿದೆ ವೇರಿಯಂಟ್ ಇಲ್ಲಿ ಸೈಡ್ ಅಲ್ಲಿ. ಅದ್ರ ಜೊತೆಗೆ ನಮಗೆ ಹಿಂದೆ ರೇರ್ ಎಂಡ್ ಅಲ್ಲಿ ಟರ್ಬೋ ಅಂತ ಬರ್ದಿರುತ್ತೆ, ಅದು ಸ್ಪೆಸಿಫೈ ಆಗಿರುತ್ತೆ ಟರ್ಬೋ ವೇರಿಯಂಟ್ ಅಂದ್ರೆ. ಸೊ ಅದ್ರ ಜೊತೆಗೆ ನಮಗೆ ಇಲ್ಲಿ LED ಇಂಡಿಕೇಟರ್ ಸಿಗ್ತಾ ಇದೆ ರೆನೋ ಕೈಗರ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ವರ್ಕ್. ಸೊ ಇದು ಓವರ್ ಆಲ್ ಸೈಡ್ ಪ್ರೊಫೈಲ್ ರೆನೋ ಕೈಗರ್ ಎಂದು. ಸೊ ನಿಮಗೆ ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ರೆನೋ ಕೈಗರ್ ಇಂದ ಒಂಥರ ಸ್ಪೋರ್ಟಿ ಲುಕ್, ಆಮೇಲೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 5.5 ಲಕ್ಷದಿಂದ ಶುರು ಆಗುತ್ತೆ. ಸೊ ಪ್ರೈಸಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಈಗ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ನಂಗೆ ಫಸ್ಟ್ ಇಂಪ್ರೆಷನ್ ಒಳಗಡೆ ಎಂಟರ್ ಆದ ತಕ್ಷಣ ಇಂಟೀರಿಯರ್ ಏನ್ ಅನಿಸ್ತಂದ್ರೆ ಒಂಥರ ಪ್ರೀಮಿಯಂ ಫೀಲ್ ಕೊಡ್ತು ರೆನೋ ಕೈಗರ್ ಇಂದು. ನೀವು ನೋಡಬಹುದು, ಇಲ್ಲಿ ಡ್ರೈವರ್ ಸೈಡ್ ಸೀಟ್ ಅಲ್ಲಿ ನಮಗೆ ವಿಂಡೋ ಕಂಟ್ರೋಲ್ ಆಪ್ಷನ್ ಸಿಗ್ತಾ ಇದೆ, ನಾರ್ಮಲ್ ಅಲ್ಲಿ ಎಲ್ಲ ಕಾರಲ್ಲಿ ಸಿಗೋ ತರ. ಅದೇ ತರ ಲಾಕ್ ಅನ್ಲಾಕ್ ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡಬಹುದು, ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್ ಜಾಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಪೀಕರ್ಸ್ ಇಂದು. ಸೊ ರೆನೋ ಕೈಗರ್ ಅಲ್ಲಿ ನಮಗೆ 4 ಸ್ಪೀಕರ್ಸ್ ಮತ್ತೆ 4 ಟ್ವೀಟರ್ಸ್ ಸಿಗುತ್ತೆ. ಇನ್ನ RXZ ಟರ್ಬೋ ಮಾಡೆಲ್ ಅಲ್ಲಿ ನಮಗೆ ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ, ನೀವು ಇಲ್ಲಿ ನೋಡಬಹುದು ಇಲ್ಲಿ. ಸೊ ಅದು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ, ಇದು ಫ್ರಂಟ್ ಮತ್ತೆ ಬ್ಯಾಕ್ ಮೂವ್ಮೆಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆನೋ ಕೈಗರ್ ಅಲ್ಲಿ. ಸೊ ಇದು ಓವರ್ ಆಲ್ ಲುಕ್ ನೀವು ನೋಡಬಹುದು, ಇಲ್ಲಿ ಇಂಟೀರಿಯರ್ ಇಂದು ಫುಲ್ ಕಂಪ್ಲೀಟ್ ಪ್ರೀಮಿಯಂ ಫಿನಿಶ್ ಇದೆ ರೆನೋ ಕೈಗರ್ ಅಲ್ಲಿ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ RXZ ಟರ್ಬೋ ವೇರಿಯಂಟಿನ ಸ್ಟೇರಿಂಗ್ ಇದು. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ನಮಗೆ ನಾರ್ಮಲ್ ಅಲ್ಲಿ ಕಾರ್ ಅಲ್ಲಿ ಸಿಗೋ ತರ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಸೋರ್ಸ್ ಚೇಂಜ್ ಮಾಡಕ್ಕೆ ಮ್ಯೂಸಿಕ್ ಪ್ಲೇಯರ್ ಇಂದು. ಅದ್ರ ಜೊತೆಗೆ ಬೇರೆ ಬೇರೆ ವಾಲ್ಯೂಮ್ ಕಂಟ್ರೋಲ್ ಆಪ್ಷನ್ಸ್ ಇದೆ, ಫೋನ್ ಕಟ್ ಮಾಡಕ್ಕೆ ಅಥವಾ ಮ್ಯೂಟ್ ಮಾಡಕ್ಕೆ, ಆ ತರ ಬೇರೆ ಬೇರೆ ಆಪ್ಷನ್ಸ್ ಇದೆ ರೆನೋ ಕೈಗರಿನ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಲ್ಲಿ. ಅದ್ರ ಜೊತೆಗೆ ಏರ್ ಬ್ಯಾಗ್ಸ್ ಕೂಡ ಮೆನ್ಷನ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಸೊ ಇದು ಬಂದ್ಬಿಟ್ಟು ಡ್ರೈವರ್ ಸೈಡ್ AC ವೆಂಟ್ಸ್. ಸೊ ನಮಗೆ ರೆನೋ ಕೈಗರ್ ಇಂದು ಮೇನ್ ಇನ್ನೊಂದು ಹೈಲೈಟ್ ಏನಂದ್ರೆ ನಮಗೆ PM 2.5 ಕ್ಲೀನ್ ಏರ್ ಫಿಲ್ಟರ್ ಸಿಗ್ತಾ ಇದೆ.
ಸೊ ಇನ್ನು ಇಂಜಿನ್ ಆನ್ ಅಂಡ್ ಆಫ್ ಮಾಡೋಕ್ಕೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಸೆಂಟರ್ ಕನ್ಸೋಲ್ ಏರಿಯಾ ಹತ್ರ ಕೊಟ್ಟಿದ್ದಾರೆ ಪುಷ್ ಬಟನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಆಪ್ಷನ್. ಸೊ ನಾರ್ಮಲ್ ಆಗಿ ಅದು ಸ್ಟೇರಿಂಗಿನ ರೈಟ್ ಸೈಡಲ್ಲಿ ಇರುತ್ತೆ ಬೇರೆ ಕಾರ್ಗಳಲ್ಲಿ, ಬಟ್ ರೆನೋ ಕೈಗರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಸೆಂಟರ್ ಕನ್ಸೋಲ್ ಏರಿಯಾ ಹತ್ರ ಕೊಟ್ಟಿದ್ದಾರೆ. ಇನ್ನು ನಮಗೆ ಅದ್ರ ಜೊತೆಗೆ 17.78 ಸೆಂಟಿಮೀಟರ್ ರೀಕಾನ್ಫಿಗರಬಲ್ TFT ಕ್ಲಸ್ಟರ್ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರೋದೇ ಅದು. ಸೊ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಈಗ ಡೋರ್ ಓಪನ್ ಆಗಿದ್ರೆ, ಆಮೇಲೆ ಟೆಂಪರೇಚರ್, ಸ್ಪೀಡೋಮೀಟರ್, ಓಡೋಮೀಟರ್ ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ರೆನೋ ಕೈಗರಿನ ಮೇನ್ ಹೈಲೈಟ್ ಬಂದ್ಬಿಟ್ಟು 20.32 ಸೆಂಟಿಮೀಟರ್ ಫ್ಲೋಟಿಂಗ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ವೈರ್ಲೆಸ್ ಸ್ಮಾರ್ಟ್ಫೋನ್ ರೆಪ್ಲಿಕೇಶನ್. ಸೊ ಈ ವರ್ಡ್ ಜ್ಞಾಪಕ ಇಟ್ಕೊಳ್ಳಿ, ವೈರ್ಲೆಸ್ ಸ್ಮಾರ್ಟ್ಫೋನ್ ರೆಪ್ಲಿಕೇಶನ್. ಸೊ ಇದನ್ನ ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾರ್ಮಲ್ ಆಗಿ ಬೇರೆ ಕಾರ್ಸ್ಗಳಲ್ಲಿ ನೀವು ಆಂಡ್ರಾಯ್ಡ್ ಆಟೋ ಇಲ್ಲ ಆಪಲ್ ಕಾರ್ ಪ್ಲೇ ಏನಾದ್ರು ಯೂಸ್ ಮಾಡಬೇಕಂದ್ರೆ ಥ್ರೂ ವೈರೇ ಕನೆಕ್ಟ್ ಮಾಡಿರ್ತೀರಾ. ಸೊ ರೆನೋ ಕೈಗನಲ್ಲಿ ಹೊಸ ಆಪ್ಷನ್ಸ್ ಕೊಟ್ಟಿದ್ದಾರೆ, ವೈರ್ಲೆಸ್ ಸ್ಮಾರ್ಟ್ಫೋನ್ ರೆಪ್ಲಿಕೇಶನ್. ಸೊ ನೀವೀಗ ಟಿವಿನಲ್ಲಿ ಬರ್ತೀರಾ, ಆಡ್ಸ್ ಅಲ್ಲೂ ನೋಡಿರ್ತೀರಾ. ಸೊ ಮೊಬೈಲಿನ ಡೈರೆಕ್ಟ್ ಆಗಿ ರೆಪ್ಲಿಕೇಟ್ ಮಾಡ್ಬೋದು ಈ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ವೈರ್ಲೆಸ್. ಸೊ ನೀವು ವೈರ್ ಇಂದ ಕನೆಕ್ಟ್ ಮಾಡಬೇಕು, ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಡೈರೆಕ್ಟ್ ಆಗಿ ವೈರ್ಲೆಸ್ ಸ್ಮಾರ್ಟ್ಫೋನ್ ರೆಪ್ಲಿಕೇಶನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬೇರೆ ಬೇರೆ ಸೆಟ್ಟಿಂಗ್ಸು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಂದು. ಆಕ್ಸಿಲರೇಷನ್, ಗೇರ್ ಶಿಫ್ಟ್, ಆವರೇಜ್ ಫ್ಯೂಯಲ್ ಕನ್ಸಂಪ್ಷನ್, ಆವರೇಜ್ ಸ್ಪೀಡು, ಮತ್ತೆ ಬ್ಲೂಟೂತ್ ಆಪ್ಷನ್ಸ್, ಆ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಅದನ್ನು ನಾವು ಇನ್ನೊಂದು ಸಪ್ರೇಟ್ ವಿಡಿಯೋ ಡೀಟೇಲ್ ಆಗಿ ಅದಕ್ಕೋಸ್ಕರನೇ ಅಂತ ಮಾಡಿ ಲಿಂಕ್ ಹಾಕ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಈಗ ಬೇರೆ ಇಂಟೀರಿಯರ್ ಫೀಚರ್ಸ್ ಇಂದ ಮೇನ್ ಹೈಲೈಟ್ ಏನೇನಿದೆ ನೋಡೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು AC ವೆಂಟ್ಸು. ಅದ್ರ ಜೊತೆಗೆ ನಮಗೆ ರೆನೋ ಕೈಗನ್ನಲ್ಲಿ PM 2.5 ಕ್ಲೀನ್ ಏರ್ ಫಿಲ್ಟರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಫೀಚರ್ಸ್ ಅವೈಲೇಬಲ್ ಏನೇನಿದೆ ಅಂದ್ರೆ, ವೈರ್ಲೆಸ್ ಚಾರ್ಜಿಂಗ್ ಇದೆ, ನೀವು ಇಲ್ಲಿ ನೋಡಬಹುದು ಇಲ್ಲಿ. ಸೊ ಈ ಸ್ಪೇಸ್ ಅಲ್ಲಿ ಮೊಬೈಲ್ ಇಟ್ಟರೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಆಗಿ ಎಲ್ಲ ಕಾಸ್ ತರ USB ಸಾಕೆಟ್, ಪವರ್ ಚಾರ್ಜಿಂಗ್ ಸಾಕೆಟ್, ಮತ್ತೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇನ್ನು ರೆನೋ ಕೈಗನ್ನ ನಾವು ಬೇರೆ ಬೇರೆ ಡ್ರೈವಿಂಗ್ ಮೋಡ್ಸ್ ಅಲ್ಲಿ ಓಡಿಸಬಹುದು. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡಬಹುದು, ಇಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಇದು. ಸೊ ಇದು ಬಂದ್ಬಿಟ್ಟು RXZ ಟರ್ಬೋ ವೇರಿಯಂಟ್. ಸೊ ಆಗ್ಲೇ ಹೇಳ್ದಂಗೆ ನಮಗೆ ರೆನೋ ಕೈಗನ್ನ 3 ಡ್ರೈವ್ ಮೋಡ್ಸ್ ಅಲ್ಲಿ ಯೂಸ್ ಮಾಡಬಹುದು. ಒಂದು ಈಕೋ ಮೋಡು, ಒಂದು ನಾರ್ಮಲ್ ಮೋಡು, ಇನ್ನೊಂದು ಸ್ಪೋರ್ಟ್ ಮೋಡು. ಸೊ ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅಥವಾ ಯಾವ ಡ್ರೈವಿಂಗ್ ಕಂಡೀಷನ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಇನ್ನು ರೆನೋ ಕೈಗರಿಂದು ಮೇನ್ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಸೆಂಟರ್ ಕನ್ಸೋಲ್ ಏರಿಯಾ ವಿತ್ 7.5 ಲೀಟರ್ ಸ್ಟೋರೇಜ್. ಸೊ ಇದೇ ನನಗೆ ಕಂಪ್ಲೀಟ್ ಇಷ್ಟ ಆಗಿದ್ದು ರೆನೋ ಕೈಗನಲ್ಲಿ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಸ್ಪೇಸ್ ಮಾತ್ರ ಎಷ್ಟು ಸಖತ್ ಹ್ಯೂಜ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಓವರ್ ಆಲ್ ಸ್ಪೇಸ್ ಬಂದ್ಬಿಟ್ಟು ಬಹಳ ಇದೆ ರೆನೋ ಕೈಗನಲ್ಲಿ, ಮತ್ತೆ ಇದ್ರ ಕ್ವಾಲಿಟಿ ಅಂಡ್ ಮೇಕಿಂಗ್ ಮಾತ್ರ ಸಖತ್ತಾಗಿದೆ. ಸೊ ನಂಗೆ ಅದಕ್ಕೆ ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಅಂತ ಅನಿಸ್ತು ರೆನೋ ಕೈಗರಿಂದು. ಆಮೇಲೆ ಇನ್ನೊಂದು ಹೈಲೈಟ್ ಮಾತಾಡಲೇಬೇಕು ನಾವು ಗ್ಲೌ ಬಾಕ್ಸ್ ಇಂದು. ಸೊ ಗ್ಲೌ ಬಾಕ್ಸ್ ಇಂದು ಓವರ್ ಆಲ್ ವಾಲ್ಯೂಮ್ಸ್ ಬಂದ್ಬಿಟ್ಟು 14.9 ಲೀಟರ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಎಷ್ಟು ಹ್ಯೂಜ್ ಇದೆ. ನೀವು ಇಲ್ಲಿ ನೋಡಬಹುದು, ನಮಗೆ 2 ಗ್ಲೌ ಬಾಕ್ಸ್ ಸಿಗುತ್ತೆ. ಸೊ ಕೆಳಗಡೆದು ಒಂದು ನಾರ್ಮಲ್ ಅಲ್ಲಿ ಎಲ್ಲಾ ಕಾರಲ್ಲಿ ಇರುತ್ತೆ, ಅದೇ ತರ ಇಲ್ಲಿ ಮೇಲ್ಗಡೆನೂ ಇನ್ನೊಂದು ಗ್ಲೌ ಬಾಕ್ಸ್ ಇದೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸ್ಟೋರೇಜ್ ಆಗುತ್ತೆ ಇಲ್ಲಿ ರೆನೋ ಕೈಗರ್ನಲ್ಲಿ ಗ್ಲೌ ಬಾಕ್ಸ್ ಅಲ್ಲಿ. ಸೊ ಬೇರೆ ಕಾರ್ಗಳಲ್ಲಿ ಈ ಜಾಗನ ಹಂಗೆ ಸ್ಪೇಸ್ ನ ವೇಸ್ಟ್ ಮಾಡಿರ್ತಾರೆ, ಬಟ್ ಇಲ್ಲಿ ಗ್ಲೌ ಬಾಕ್ಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ನಮಗೆ ಟೆಂಪರೇಚರ್ ಕಂಟ್ರೋಲ್ ಗ್ಲೌ ಬಾಕ್ಸ್ ಸಿಗ್ತಾ ಇದೆ, ಹಾಗೂ ಸ್ಪೇಸ್ ಎಷ್ಟಿದೆ ನೀವೇ ಇಲ್ಲಿ ನೋಡಿ. ಸೊ ಇದು ಓವರ್ ಆಲ್ ಇಂಟೀರಿಯರ್ ಮೇನ್ ಫೀಚರ್ಸ್ ನಂಗೆ ಇಷ್ಟ ಆಗಿದ್ದು. ಅದ್ರ ಜೊತೆಗೆ ನಮಗೆ ಡ್ರೈವರ್ ಸೈಡ್ ಸನ್ ವೈಸರ್ ಅಲ್ಲೂ ಕೂಡ ಮಿರರ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಕಾರು ಈಗಲೇ ಹೋಗಿ ಚೆಕ್ ಮಾಡಿ, ನಿಮ್ಮ ಹತ್ರ ಇರೋ ಕಾರ್ ಆಗಲಿ ಯಾವ್ದಾರ ಕಾರ್ ಆಗಲಿ, ಡ್ರೈವರ್ ಸೈಡ್ ಸನ್ ವೈಸರ್ ಅಲ್ಲಿ ಮಿರರ್ ಅವೈಲೇಬಲ್ ಇರಲ್ಲ. ಸೊ ಓನ್ಲಿ ಪ್ಯಾಸೆಂಜರ್ ಸೈಡ್ ಸನ್ ವೈಸರ್ ಅಲ್ಲಿ ಮಿರರ್ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಪ್ಯಾಸೆಂಜರ್ ಸೈಡ್ ಸನ್ ವೈಸರ್ ಅಲ್ಲೂ ಸ್ಮಾಲ್ ಮಿರರ್ ಇದೆ. ಬಟ್ ಯಾವುದೇ ಕಾರಿಗೆ ಹೋಗಿ ಚೆಕ್ ಮಾಡಿ ನಾರ್ಮಲ್ ಆಗಿ, ಸೊ ವಿತಿನ್ 10 lakhs ವಿತಿನ್ 12 lakhs ಇರೋ ಕಾರು ಡ್ರೈವರ್ ಸೈಡ್ ಸನ್ ವೈಸರ್ ಅಲ್ಲಿ ಮಿರರ್ ಕೊಟ್ಟಿರಲ್ಲ. ಸೊ ಇನ್ನು ನಮಗೆ ಫ್ರಂಟ್ ಸೀಟ್ಸ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗ್ತಾ ಇದೆ ರೆನೋ ಕೈಗನಲ್ಲಿ. ಸೊ ಇನ್ನು ಆಗ್ಲೇ ಹೇಳ್ದಂಗೆ ಓವರ್ ಆಲ್ ಇಂಟೀರಿಯರ್ ಕ್ವಾಲಿಟಿ ನನಗೆ ಬಹಳ ಇಷ್ಟ ಆಯ್ತು. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಂಪ್ಲೀಟ್ಲಿ ವೆಲ್ ಬಿಲ್ಡ್ ಸೆಂಟರ್ ಕನ್ಸೋಲ್ ಏರಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಸೆಂಟರ್ ಕನ್ಸೋಲ್ ಏರಿಯಾ, ಅದು ಸ್ಟೋರೇಜು ಮತ್ತೆ ಗ್ಲೌ ಬಾಕ್ಸ್ ಇನ್ ಸ್ಟೋರೇಜು ಎಲ್ಲದಕ್ಕೂ 5 ಸ್ಟಾರ್ ಕೊಡ್ಬೇಕು, 5 out of 5 ಸ್ಟಾರ್ ಕೊಡಬೇಕು ರೆನೋ ಕೈಗರಿನ ಇಂಟೀರಿಯರ್ ಬಿಲ್ಡ್ ಕ್ವಾಲಿಟಿದು. ಸೊ ಇದು ಬಂದ್ಬಿಟ್ಟು ಓವರ್ ಆಲ್ ರೆನೋ ಕೈಗರಿನ ಫ್ರಂಟ್ ಇಂಟೀರಿಯರ್. ಸೊ ಈಗ ನಾವು ನೆಕ್ಸ್ಟ್ ರೇರ್ ಸೀಟಲ್ಲಿ ಕೂತ್ಕೊಂಡು ಸ್ಪೇಸ್ ಎಷ್ಟಿದೆ ನೋಡೋಣ ಬನ್ನಿ.
ಸೊ ಈಗ ರೆನೋ ಕೈಗರಿನ ರೇರ್ ಅಲ್ಲಿ ಏನೇನು ಫೀಚರ್ಸ್ ಅವೈಲೇಬಲ್ ಇದೆ ನೋಡೋಣ ಬನ್ನಿ. ಸೊ ನಾವು ಎಂಟರ್ ಆದ ತಕ್ಷಣ ನಮಗೆ ನಾರ್ಮಲ್ ಆಗಿ ಸಿಗೋದು ಪವರ್ ವಿಂಡೋಸು, ವಾಟರ್ ಬಾಟಲ್ ಹೋಲ್ಡರು, ಸ್ಪೀಕರ್ಸು, ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಮೇನ್ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು ಇಲ್ವೋ. ಕಾಂಪ್ಯಾಕ್ಟ್ SUV ಅಂತಾರೆ, ನಮಗೆ ಲಾಂಗ್ ಡ್ರೈವ್ ಹೋದಾಗ ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅದನ್ನ ಕರೆಕ್ಟಾಗಿ ನಿಜವಾಗ್ಲೂ ಸತ್ಯವಾಗಿ ಹೇಳ್ತೀನಿ. ಸೊ ನೋಡೋಣ ಬನ್ನಿ. ನನ್ನ ಹೈಟ್ ಬಂದ್ಬಿಟ್ಟು 5 feet 10 inches ಮುಂಚೆನೆ ಹೇಳಿರ್ತೀನಿ. ನನಗೆ ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅದನ್ನ ಒಳಗಡೆ ಕುತ್ಕೊಂಡ್ಮೇಲೆ ಹೇಳೋಣ ಈಗ. ಸೊ ನೀ ರೂಮು, ಲೆಗ್ ರೂಮು ನಿಜ ಸಖತ್ತಾಗಿದೆ, ನಂಗೆ ಬಹಳ ಕಂಫರ್ಟಬಲ್ ಆಗಿ ಅನಿಸ್ತಾ ಇದೆ. ಸೊ ನೀವೇ ನೋಡ್ಬೋದು ಇಲ್ಲಿ ಲೆಗ್ಸ್ ಎಷ್ಟು ಫುಲ್ ಸ್ಟ್ರೆಚ್ ಮಾಡಿದ್ದೀನಿ. ಸೊ ಬಹಳ ಸ್ಪೇಷಿಯಸ್ ಆಗಿದೆ ರೆನೋ ಕೈಗರಿನ ರೇರ್ ಅಲ್ಲಿ. ಅದ್ರ ಜೊತೆಗೆ ನಮಗೆ ರೇರ್ AC ವೆಂಟ್ಸ್ ಮತ್ತೆ ರೇರ್ ಸಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಆಗಂತೂ ಆಲ್ಮೋಸ್ಟ್ ಈಗ ಬರ್ತಿರೋ ಎಲ್ಲ ಕಾರ್ಸ್ ಅಲ್ಲೂ ರೇರ್ AC ವೆಂಟ್ಸ್ ಮತ್ತೆ ರೇರ್ ಪವರ್ ಸಾಕೆಟ್ ಕಾಮನ್ ಆಗ್ಬಿಟ್ಟಿದೆ. ಸೊ ಯಾಕಂದ್ರೆ ಕಾಂಪಿಟೇಷನ್ ಹಂಗಾಗಿದೆ ಮಾರ್ಕೆಟ್ ಅಲ್ಲಿ. ಸೊ ಎಲ್ಲರೂ ಈಗ ಕಂಫರ್ಟ್ ಪ್ರಿಫರ್ ಮಾಡ್ತಾರೆ ಪ್ಯಾಸೆಂಜರ್ಸ್. ಸೊ ಓವರ್ ಆಲ್ ನೀವು ಇಂಟೀರಿಯರ್ ನೋಡಬಹುದು ಇದು ರೆನೋ ಕೈಗರಿಂದು. ಸೊ ಅದ್ರ ಜೊತೆಗೆ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಅವೈಲೇಬಲ್ ಇದೆ, ನೀವು ಇಲ್ಲಿ ನೋಡಬಹುದು ಇಲ್ಲಿ. ಇನ್ನು ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 4 ಏರ್ ಬ್ಯಾಗ್ಸ್ ಡ್ರೈವರ್ ಸೈಡು, ಪ್ಯಾಸೆಂಜರ್ ಸೈಡು ಮತ್ತೆ 2 ಫ್ರಂಟ್ ಸೈಡ್ ಏರ್ ಬ್ಯಾಗ್ ಸಿಗ್ತಾ ಇದೆ ರೆನೋ ಕೈಗರ್ನಲ್ಲಿ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡಬಹುದು ರೇರ್ ಕಪ್ ಹೋಲ್ಡರ್ ಸಿಗ್ತಾ ಇದೆ. ಸೊ ಇದು ಹೊಸ ಕಾರ್ ಆಗಿರೋದ್ರಿಂದ ಕವರ್ ತೆಗೆದು ತೋರಿಸಲ್ಲ, ಬಟ್ ರೇರ್ ಕಪ್ ಹೋಲ್ಡರ್ ಅವೈಲೇಬಲ್ ಇದೆ. ಅದ್ರ ಜೊತೆಲಿ ನಮಗೆ ಬೇರೆ ಬೇರೆ ಫೀಚರ್ಸ್ ಅವೈಲೇಬಲ್ ಏನಿದೆ ಅಂದ್ರೆ ಸೇಫ್ಟಿ ಫೀಚರ್ಸ್ ನಮಗೆ ರೆನೋ ಕೈಗರ್ನಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಮತ್ತು ಆಗ್ಲೇ ಹೇಳ್ದಂಗೆ 4 ಏರ್ ಬ್ಯಾಗ್ಸ್ ಇದೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಸೇಫ್ಟಿ ಫೀಚರ್ಸ್. ಸೊ ಇದು ಓವರ್ ಆಲ್ ರೇರ್ ಇಂದು ರೆನೋ ಕೈಗರ್ ಇಂದು ರಿವ್ಯೂ. ಸೊ ಸ್ಪೇಸ್ ಮಾತ್ರ ಕಂಫರ್ಟಬಲ್ ಆಗಿದೆ, ನೀವು ಇಲ್ಲಿ ನೋಡಬಹುದು ಇಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಕಂಪ್ನಿಯಿಂದ ರೆನೋ ಕೈಗರ್ ಅವರು ಹೇಳೋದು ನೀ ರೂಮು 222 mm ಇದೆ. ಸೊ ರೆನೋ ಕೈಗರಿನ ರೇರ್ ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಶಾರ್ಕ್ ಫಿನ್ ಆಂಟೆನಾ ಮತ್ತೆ ಸ್ಪೋರ್ಟಿ ರೇರ್ ಸ್ಪಾಯ್ಲರ್ ಸಿಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ಪೋರ್ಟಿ ರೇರ್ ಸ್ಪಾಯ್ಲರ್ ಮತ್ತೆ ಶಾರ್ಕ್ ಫಿನ್ ಆಂಟೆನಾ ಮತ್ತೆ ರೇರ್ ವೈಪರ್ಸ್. ಅದ್ರ ಜೊತೆಗೆ ಆಗ್ಲೇ ಹೇಳ್ದಂಗೆ ಪಾರ್ಕಿಂಗ್ ಅಸಿಸ್ಟ್ ಆ ತರ ಸೇಫ್ಟಿ ಫೀಚರ್ಸ್ ಇದೆ. ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ರೇರ್ ಪಾರ್ಕಿಂಗ್ ಕ್ಯಾಮ್ರಾ, ಡೀಟೇಲ್ ವ್ಯೂ. ಇನ್ನು ರೆನೋ ಕೈಗರಿಂದು ರೇರ್ ಇಂದು LED ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ C ಶೇಪ್ ಸಿಗ್ನೇಚರ್ LED ಟೈಲ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಡಿಸೈನ್ ಬಂದ್ಬಿಟ್ಟು C ಶೇಪ್ ಅಲ್ಲಿ ಇದೆ ರೆನೋ ಕೈಗರಿಂದು LED ಟೈಲ್ ಲ್ಯಾಂಪ್ಸ್. ಅದ್ರ ಜೊತೆಗೆ ರೆನೋದು ಬ್ಯಾಡ್ಜಿಂಗು, ಕೈಗರ್ದು ಬ್ಯಾಡ್ಜಿಂಗು ಮತ್ತೆ ರೆನೋ ಲೋಗೋ. ಸೊ ಇನ್ನು ನೆಕ್ಸ್ಟ್ ಕಾರ್ಗೋ ಸ್ಪೇಸ್ ಬಗ್ಗೆ ಮಾತಾಡೋಣ, ಅಂದ್ರೆ ಅದೇ ಲಗೇಜ್ ಸ್ಪೇಸ್. ಸೊ ರೆನೋ ಕೈಗರಿಂದು ಓವರ್ ಆಲ್ ಲಗೇಜ್ ಸ್ಪೇಸ್ ಬಂದ್ಬಿಟ್ಟು 336 ಲೀಟರ್ಸ್. ಸೊ 336 ಲೀಟರ್ಸ್ ಅಂದ್ರೆ ತುಂಬಾನೇ ಸ್ಪೇಸ್ ಆಯ್ತು. ಸೊ ಇದು ಸ್ಪೇರ್ ಟೈರ್ C8 ಅಂತ ಬರ್ತದೆ, ನೀವು ನೋಡಬಹುದು. ಅದ್ರ ಜೊತೆಗೆ ಟೂಲ್ಸ್ ಅವೈಲೇಬಲ್ ಇದೆ. ಸೊ ಆಗ್ಲೇ ಹೇಳ್ದಂಗೆ ಓವರ್ ಆಲ್ ಸ್ಪೇಸ್ ಬಂದ್ಬಿಟ್ಟು 336 ಲೀಟರ್ಸ್. ಬಟ್ ನಮಗೆ ರೇರ್ ಅಲ್ಲಿ ಇಲ್ಲಿ ಲಗೇಜ್ ಸ್ಪೇಸ್ ಅಲ್ಲಿ ಏನು ಲೈಟ್ಸ್ ಇಲ್ಲ, ಅದು ಆಕ್ಸೆಸರೀಸ್ ಆಗಿ ಅವೈಲೇಬಲ್ ಇದೆ. ಸೊ ಅದು ಇನ್ನೊಂದು ಸಪರೇಟ್ ವಿಡಿಯೋ ಇದೆ ರೆನೋ ಕೈಗರಿಂದ ಆಕ್ಸೆಸರೀಸ್. ಸೊ ನೀವು ಆ ವಿಡಿಯೋದಲ್ಲಿ ನೋಡಬಹುದು, ನಮಗೆ ರೇರ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಸೊ ಇದು ರೇರ್ ಪಾರ್ಸಲ್ ಟ್ರೇ ಹಾಗೂ ಓವರ್ ಆಲ್ ಸ್ಪೇಸ್ ನೀವೇ ನೋಡ್ಕೊಳ್ಳಿ. ಸೊ ಲಾಂಗ್ ಡಿಸ್ಟೆನ್ಸಿಂಗ್ ಅಂತೂ 336 ಲೀಟರ್ಸ್ ತುಂಬಾ ಸಾಕಾಗುತ್ತೆ ಅಷ್ಟು ಲಗೇಜ್ ಸ್ಪೇಸು. ಸೊ ಇನ್ನು ರೆನೋ ಕೈಗರ್ ಇಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಟರ್ಬೋ ಮತ್ತೆ ನಾನ್ ಟರ್ಬೋ ವೇರಿಯಂಟ್ಸ್ ಅಂತ ಸಿಗುತ್ತೆ. ಸೊ ನಾನ್ ಟರ್ಬೋ ವೇರಿಯಂಟ್ ಇಂದು ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 72 PS at 6250 RPM. ಅದೇ ಟರ್ಬೋ ವೇರಿಯಂಟ್ ಇಂದು ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 100 PS at 5000 RPM. ಸೊ ನೀವು ಡಿಫರೆನ್ಸ್ ನೋಡಬಹುದು ಟರ್ಬೋ ಮತ್ತೆ ನಾನ್ ಟರ್ಬೋ ವೇರಿಯಂಟ್ ಇಂದು ಪವರ್. ಇನ್ನು ಟಾರ್ಕ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 96 Nm at 3500 RPM ನಾನ್ ಟರ್ಬೋ ವೇರಿಯಂಟ್ ಇಂದು. ಇನ್ನು ಟರ್ಬೋ ವೇರಿಯಂಟ್ ಇಂದು ಟಾರ್ಕ್ ಬಂದ್ಬಿಟ್ಟು 160 Nm at 2800 ಇಂದ 3600 RPM ವರೆಗೂ. ಸೊ ಇನ್ನು ರೆನೋ ಕೈಗರ್ ಇಂದು ಪ್ರೈಸಸ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬೇಸ್ ವೇರಿಯಂಟ್ ಇಂದು ಪ್ರೈಸ್ ಬಂದ್ಬಿಟ್ಟು ₹5,45,000 ಇಂದ ಶುರು ಆಗುತ್ತೆ. ಸೊ ಅದು RXE 1.0 ಲೀಟರ್ ಎನರ್ಜಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೇರಿಯಂಟ್. ಇನ್ನು ಟಾಪ್ ವೇರಿಯಂಟ್ ಇಂದು ಪ್ರೈಸ್ ಬಂದ್ಬಿಟ್ಟು ₹9,72,000. ಸೊ ಅದು RXZ ಎಕ್ಸ್ಟ್ರಾನಿಕ್ 1.0 ಲೀಟರ್ ಟರ್ಬೋ ಡ್ಯೂಯಲ್ ಟೋನ್ ವೇರಿಯಂಟ್.